ನೀವು ಧನುಗೆ ಮದ್ವೆ ಆದ್ಮೇಲೆ ನಾನ್ ವೆಜ್ ಮಾಡಿದ್ದುಂಟಾ? ಮಾಡ್ಕೊಟ್ಟಿದ್ದೀರಾ? ಒಂದೇ ಸತಿ ಮಾಡ್ಕೊಟ್ಟು ಒಂದೇ ಒಂದ್ ಸತಿ. ನಾವು ಕುಂದಾಪುರದವರು, ನಮ್ಗೆಲ್ಲ ಕೋಸ್ಟಲ್ ಫುಡ್ಗಳೇ ಇಷ್ಟ. ಸೀ ಫುಡ್ ಇಷ್ಟ. ಧನುಗ್ ಏನ್ ಇಷ್ಟ? ಧನುಗೇನು ಅವನಿಗೊಂದು ಬಂಗಡಿ ಮೀನು ಸಾರು ಮಾಡ್ರೆ ಅವನಿಗೆ ಅದೇ ಭಯಂಕರ ಖುಷಿ ಮಾರಾಯ್ತೀಯ. ಎಂತ ಮಾಡ್ತೆ ನಿಂಗೆ ಕೈಲ ಆಗ್ತಾ? ಇಲ್ಲ ಅತ್ತೆ, ನೀವು ನನ್ಗೆ ಹೇಳಿ ನಾನು ಮಾಡಿ ಬಿಡ್ತೆ ಅಂತ ಹೇಳಿದ್ರು. ನಮ್ಮಮ್ಮ ಎಲ್ಲ ನೀಟಾಗಿ ಹೇಳಿದ್ರು. ನಾನು ಮನೆಗೆ ಬಂದೆ ಸಂಜೆ ಬಂದಾಗ. ಆಮೇಲೆ ಅದೇ ಮಾಮೂಲಿ ಇರುತ್ತಲ್ಲ, ಇವಳು ಏನೋ ಚಿತ್ರಾನ್ನ ಮೊಸರನ್ನ ಮಾಡಿರ್ತಾಳೆ, ಇಲ್ಲ ಯಾವುದೋ ಟೊಮೆಟೊ ರಸಮು, ಹೀರೆಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ ಏನೋ ಮಾಡಿರ್ತಾಳೆ ಅನ್ಕೊಂಡು ನೋಡಿದ್ರೆ ಫಿಶ್ ಕರಿ ನಮ್ಮಮ್ಮ ಮಾಡಿದ್ದಂಗೆ ಇದೆ. ಹಾಕೋದ್ಲು. ಯಾರು ನಮ್ಮನೆಗೆ, ನಾವು ಆಕ್ಚುಲಿ HSR ಲೇಔಟ್ ಅಲ್ಲಿ ಇದ್ವಿ. ನಮ್ಮಮ್ಮ ಇದ್ದಿದ್ದು JP ನಗರಲ್ಲಿ. ಅಲ್ಲಿಂದ ಅಲ್ಲಿಗೆ ಓಡಾಡಷ್ಟು 1.5 ಗಂಟೆ 2 ಗಂಟೆ ಜರ್ನಿ ಮಾಡಿ ತಗೊಬರೋದೆಲ್ಲ ಸೀನ್ ಇರಲಿಲ್ಲ. ಸೊ ಏನಿದು ಹೇಗೆ ಅಂತ ತಿಂದ್ಮೇಲೆ ಹೇಗೆ ಚೆನ್ನಾಗಿದೆಯಾ? ಹೌದು, ಯಾವ ಹೋಟೆಲ್ದು ಅಥವಾ ಅಮ್ಮ ಮಾಡಿಕೊಟ್ಟಿದ್ದಲ್ಲ ಅಲ್ವಾ, ಅವ್ರು ಅಲ್ಲಿಂದ ಕಳ್ಸೋಕೆ ಸಾಧ್ಯ ಇಲ್ಲ. ನಾನೇ ಮಾಡಿದ್ದು ಒಂದು ದೇವರಣೆ, ನಾನೇ ಮಾಡಿದ್ದು ಒಂದು. ನಮ್ಮಮ್ಮಂಗೆ ಫೋನ್ ಮಾಡ್ಕೊಂಡು, ಹೌದು ಮಾರಾಯ, ಅವಳು ಫೋನ್ ಮಾಡಿ ಕೇಂದ್ರ ನಾನು ಹೇಳಿದೆ ಮಾಡಿದಳ, ಲೈಕ್ ಮಾಡಿದಳ ಕೇಂದ್ರ ಇಷ್ಟು ಸಖತ ಮಾಡಿದ್ರು. ಅದೇ ಲಾಸ್ಟ್. ಆಮೇಲೆ ನಾನು ಖುಷಿ ಪಟ್ಬಿಟ್ನಲ್ಲ. ಆಮೇಲೆ ಇಲ್ಲೋ ತುಂಬಾ ಕಷ್ಟ ಆಯ್ತು ನನಗೆ, ಅದಕ್ಕೂ ಸ್ಮೆಲ್ ನನ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಬಟ್ ಮಾಡಿ ಕೊಟ್ಟಿದ್ದೀನಲ್ಲ ಅಂತ ಅದನ್ನೇ ಇವತ್ತುವರೆಗೂ ಓಡಿಸ್ಕೊಂಡು ಬರ್ತಾ ಇದ್ದೀನಿ, ರಿವೈಂಡ್ ಹಾಕೊಂಡು. ಹೌದು, ನನ್ನ ಹೆಂಡತಿ ಮಾಡ್ಕೊಟ್ಲು, ನನ್ಗೆ ಮಾಡ್ಕೊಟ್ಲು ಅಂತ. ನನ್ಗೆ ಇನ್ನೊಂದು ಪ್ರಶ್ನೆ ಇದೆ. ನೀವಿಬ್ರು ಅಷ್ಟು ಅನ್ಯೋನ್ಯವಾಗಿರ್ತೀರಾ, ಟಚ್ ವುಡ್, ಗಾಡ್ ಬ್ಲೆಸ್ ಯು ಬೋತ್. ಅಷ್ಟೊಂದು ಸೊಗಸಾದ ಒಂದು ಕಪಲ್ ನಾನು ನೋಡಿರೋ ಹಂಗೆ. ಐ ಹ್ಯಾವನ್ ಸೀನ್ ಯು ಬೋತ್. ಜಗಳ ಮಾಡೋದು ಅದು ಇದ್ದಿದ್ದೆ, ಅದಿಲ್ಲ ಅಂದ್ರೆ ಎಂತ ಮ್ಯಾರೇಜ್ ಬೋರು. ನೀವು ಒಂದು ರಿಯಾಲಿಟಿ ಶೋ ಅಲ್ಲಿ ಎಷ್ಟೋ ತಿಂಗಳು ಮನೆಯಿಂದ ಆಚೆ ಇದ್ರಿ. ಆವಾಗ ಇವ್ರು ಹೇಗಿದ್ರಪ್ಪ? ನೀವ್ ಹೇಳಿ, ಹೌ ಡಿಡ್ ಯು? ಬಿಗ್ ಬಾಸ್ ಹೋದಾಗ ಆಕ್ಚುಲಿ ಇವನು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಆಗತ್ತಂತ ಫಸ್ಟ್ ಆಫ್ ಆಲ್ ನಂಗೆ ನಂಬಿಕೆ ಇರಲಿಲ್ಲ. ಬಟ್ ಆ ಸೀಸನಲ್ಲಿ ಇಟ್ ವಾಸ್ ಲೈಕ್ ನಾರ್ಮಲ್ ಪೀಪಲ್ ಬರ್ಬೋದಂತ ಇತ್ತು. ಆಯಿತು, ಫೈನಲಿ ತುಂಬ ಖುಷಿಯಾಗಿತ್ತು. ಬಟ್ ಹೋಗಿ ಒಂದೇ ದಿನಕ್ಕೆ ಐ ವಾಸ್ ಲೈಕ್, ಓ ಮೈ ಗಾಡ್, ಹಿಂಗಪ್ಪ ಇದ್ದಿದ್ದೆ ನಾವಿಬ್ಬರೇ ಅಲ್ಲ. ಸೊ ಆವಾಗ ಇನ್ನೂ ತುಂಬ, ಇವಾಗ ಮಗು ಆದ್ಮೇಲೆ ಸ್ವಲ್ಪ ಬೇರೆ ಥರ. ಆಗ ಇನ್ನೂ ಮಗು ಆಗಿರಲಿಲ್ಲ, ತುಂಬ ಕಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ 1 ವೀಕ್ ಆದಾಗ ಐ ಯೂಸ್ ಟು ಪ್ರೇ, ಎಲಿವೇಟ್ ಆಗಿ ಬಂದ್ಬಿಟ್ಟೆ ನನ್ನ ಕೈಲಿ ಅಂತ. ಆಮೇಲೆ ಇವನ್ಗೂ ಅಲ್ಲಿ ಆಗ್ತಾ ಇರ್ಲಿಲ್ಲ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ಎಲ್ಲರೂ ಆಬ್ವಿಯಸ್ಲಿ ಹೊಸೊಬ್ರು ಫ್ರೆಂಡ್ಸ್ ಇರ್ಲಿಲ್ಲ, ಅದು ಇದು. ಇವನ್ಗೂ ಆಗ್ತಾ ಇಲ್ಲ ಅನ್ಸುತ್ತೆ, ನನ್ಗೂ ಆಗ್ತಾ ಇರ್ಲಿಲ್ಲ, ಬಂದ್ಬಿಡ್ಲಿ ಅಂತ ಬೇಡ್ಕೋತಾ ಇದೆ. ಬಟ್ ಆಮೇಲೆ ಬಿಗ್ ಬಾಸ್ ಹೋಗಿರ್ತಾರೆ, ಯಜಮಾನರು ಫೈನಲ್ ತನಕ ಗೆದ್ಕೊಂಡು ಬರ್ಲಿ ಅಂದ್ರೆ ಬೇಗ ಮನೆಗೆ ಬಂದ್ರೆ ಸಾಕಪ್ಪ ಅಂತ ಬೇಡ್ಕೊಂಡಿದ್ದಾಳೆ. ನಾನು ಬಂದಾಗ ಅದಕ್ಕೆ, ಅಯ್ಯೋ ನೀನು 1 ವಾರಕ್ಕೆ ಬರ್ಲಿ ಅಂತ ಬೇಡ್ಕೊಂಡಿದ್ದೀನಿ. ಆಮೇಲೆ ನೀನ್ ಸ್ವಲ್ಪ ಫೇಮಸ್ ಆದ್ಮೇಲೆ ಇರ್ಲಿ ಅಂತ ತಡ್ಕೊಂಡೆ ಅಂತ ಹೇಳ್ತಾಳೆ. ನಾನು ಅದೇ ಹೇಳನಲ್ಲ, ಇವಳನ್ನ ಬಿಟ್ಟು ನಾನು 2025 ಹೋದ ವರ್ಷನೇ ಹೆಚ್ಚು ಕಡಿಮೆ 2-3 ಟ್ರಿಪ್ ಹೋಗಿರೋದು ಲೈಫಲ್ಲಿ. ಅವಳನ್ನ ಬಿಟ್ಟು ನಾನು ಹೋಗಿರೋದು ಹೆಚ್ಚು ಕಡಿಮೆ 14 ವರ್ಷ ವನವಾಸದಿಂದ ಹೋಗೇ ಇಲ್ಲ ನಾನು ಎಲ್ಲೂ. 15ನೇ ವರ್ಷಕ್ಕೆ ಹೋಗಿರೋದು. ಹಲೋ, ನಿಮಗ್ ವನವಾಸ ಅಂತಂದ್ರೆ ಅವ್ರಿಗೂ ಅದೇನೆ. ಅವರು ಒಳಗೊಳಗೆ ನೀವು ಹೋಗಿದ ತಕ್ಷಣ ಕೆಟ್ಟದ್ದು ಹೇಳಿಲ್ಲ, ಪಾಸಿಟಿವ್ ರಾಮ ಸೀತೆ ತರ ಅಂತ ಹೇಳಿದ. ಅಲ್ಲಿ ಕತ್ತಿಗಿತ್ತಿ ಇಟ್ಟಿಲ್ಲ ತಾನೆ, ನಾನು ತಗೊಂಡು ಆಮೇಲೆ ನೋ ವೈಲೆನ್ಸ್.